ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು 2ನೇ ದಿನದ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ಮಿಷಿನ್ ಕಂಟ್ರೋಲಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಫ್ಯಾಷನ್ ಮೇಕರಲ್ಲೇ ಜೊತೆಗೆ ನಾರ್ಮಲ್ ಮಿಷಿನ್ ಕಂಟ್ರೋಲಿಂಗ್ನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಹೇಳೋ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ 2 ಮಿಷಿನ್ನು ಕಂಟ್ರೋಲ್ ಮಾಡ್ಬೋದು. ನಾರ್ಮಲ್ ಮಿಷಿನಲ್ಲಿ ಕಂಟ್ರೋಲ್ ಮಾಡಿ ತೋರಿಸ್ಕೊಡೋಕ್ಕೆ ನನ್ನ ಈಗ ಮಿಷಿನ್ ಇಲ್ಲ, ಅದರಿಂದ ನಾನು ಇದೇ ಮಿಷಿನಲ್ಲಿ ನಿಮಗೆ ಅದು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ನಾರ್ಮಲ್ ಮಿಷಿನಲ್ಲಿ ಫೂಟರ್ನ ಮೇಲೆತ್ಕೊಳ್ಳಿ ಮತ್ತು ಬಾಬಿನ್ ಕೇಸ್ನ ತೆಗೆದಿರಬೇಕು. ನೀವು ಖಾಲಿ ಮಿಷಿನ್ನ ಫಸ್ಟು ರನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ರನ್ ಮಾಡಬೇಕಾದ್ರೆ ವೀಲು ನಿಮ್ಮ ಕಡೆ ತಿರುಗ್ತಾ ಇರಬೇಕು. ಸುಮಾರು ಸಲ ಬ್ಯಾಕ್ ಸೈಡ್ ತಿರುಗೋಕ್ಕೆ ಚಾನ್ಸಸ್ ಇದೆ. ನೀವು ನೋಡಿಕೊಂಡು ನಿಮ್ಮ ಕಡೆ ತುಳಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೀವು ತುಳಿಯೋದನ್ನ 1 ಡೇ ಪೂರ್ತಿ ಪ್ರಾಕ್ಟೀಸ್ ಮಾಡಿ. ಫ್ಯಾಷನ್ ಮೇಕರ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫುಟ್ ಪೆಡಲ್ನ ಲೈಟಾಗಿ ಪ್ರೆಸ್ ಮಾಡಬೇಕು. ಈ ಥರ ಜೋರಾಗಿ ಪ್ರೆಸ್ ಮಾಡಿದ್ರೆ ಫಾಸ್ಟಾಗಿ ಹೋಗುತ್ತೆ. ನಾವು ಆದಷ್ಟು ಸ್ಟಾರ್ಟಿಂಗು ಲೈಟಾಗಿ ಪ್ರೆಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಫ್ಯಾಷನ್ ಮೇಕರ್ ಬಳಸೋರು ಯಾವುದೇ ಕಾರಣಕ್ಕೂ ಖಾಲಿ ಮಿಷಿನ್ನ ರನ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಪೇಪರ್ ಮೇಲೆ ಡಿಸೈನ್ಸ್ಗಳು ಹಾಕಿದ್ದೀನಲ್ಲ, ಆ ಥರ ನೀವು ಒಂದು ಡಿಸೈನ್ನ ಒಂದು ಶೀಟಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಬಿಡಿಸ್ಕೊಳ್ಳಿ. ಅದ್ರ ಮೇಲೆ ನಾವು ಒಂದು ಸಲ ಥ್ರೆಡ್ ಇಲ್ಲದೆ ಮತ್ತು ಇನ್ನೊಂದು ಸಲ ಥ್ರೆಡ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಪೇಪರ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ ನಂತರ ಬಟ್ಟೆ ಮೇಲೆ ಇದೇ ಥರ ಡಿಸೈನ್ಸ್ಗಳು ಹಾಕ್ಕೊಂಡು ಸ್ಟಿಚ್ ಮಾಡಿ. ಇದರಿಂದ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಲೈನು ಸ್ಟ್ರೈಟಾಗಿ ಬರುತ್ತೆ ಮತ್ತು ನಾವು ಎಲ್ಲಿ ಯಾವ ರೀತಿ ಟರ್ನ್ ಮಾಡಬೇಕು ಅಂದ್ಕೋತೀವೋ ಆ ಕಡೆ ನಾವು ಆರಾಮಾಗಿ ಟರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಯಾವ ರೀತಿ ತೋರಿಸ್ಕೊಡ್ತೀನೋ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ನೋಡಿ, ನಾನು ಥ್ರೆಡ್ ಹಾಕಿಲ್ಲ, ಕೆಳಗಡೆ ಬಾಬಿನ್ ಕೇಸ್ ಹಾಕಿಲ್ಲ, ನೀಡಲ್ ಮಾತ್ರ ಹಾಕಿದ್ದೀನಿ. ಈ ನೀಡಲ್ನ ಆ ಲೈನ್ ಮೇಲೆ ತಂದು ನಾವು ಆ ಲೈನ್ ಮೇಲೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. 1 2 ಮತ್ತೆ ಸ್ಟಾಪ್ ಮಾಡಬೇಕು, ಮತ್ತೊಂದು 2 ಸ್ಟೆಪ್ ಮುಂದಕ್ಕೆ ಹೋಗಿ ಸ್ಟಾಪ್ ಮಾಡಬೇಕು. ಇದೇ ರೀತಿ ಎಲ್ಲ ಡಿಸೈನ್ಸ್ಗಳಿಗೂ ನಾವು ಪ್ರಾಕ್ಟೀಸ್ ಮಾಡಬೇಕು. ಪೇಪರ್ ಅರಿಬಾರ್ದು. ಈಗ ಫಸ್ಟ್ ಸ್ಟೆಪ್ ಮುಗಿದಿದೆ ಫ್ರೆಂಡ್, ನೋಡಿ. ಆದ ಮೇಲೆ ಈ ರೀತಿ ಇರುತ್ತೆ. ನಾವು ಹಾಕಿರೋ ಲೈನ್ ಮೇಲೆ ಸ್ಟಿಚ್ಚಿಂಗ್ದು ಮಾರ್ಕ್ ಬಂದಿದೆ, ನೀಡಲ್ ಮಾರ್ಕು. ಅದೇ ರೀತಿ ಬರಬೇಕು. ಮತ್ತು ಈಗ ಸೆಕೆಂಡ್ ಲೈನು ತೋರಿಸ್ಕೊಡ್ತೀನಿ ನೋಡಿ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫುಲ್ಲು ಒಂದೊಂದು ಶೀಟಲ್ಲಿ ನೀವು ಮಾಡಬೇಕು. ಒಂದೊಂದು ಶೀಟ್ ಪೂರ್ತಿ ಒಂದು ಡಿಸೈನ್ ಮಾಡಬೇಕು. ಈಗ ನೋಡಿ, ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಲ್ವ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಮೂಲೆ ಪಾಯಿಂಟಲ್ಲಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ನೀಡಲ್ ಇಳಿಸಿ ಸ್ಟಾಪ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಪೆಜರ್ ಫುಟ್ನ ಎತ್ತಿ ಟರ್ನ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಮಾಡಿ, ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ಈ ರೀತಿ ಎಲ್ಲ ಡಿಸೈನ್ಸ್ಗಳು ನೀವು ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಥ್ರೆಡ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಪೇಪರ್ ಮೇಲೆ. ನಂತರ ಇದೇ ಡಿಸೈನ್ಸ್ಗಳನ್ನ ಬಟ್ಟೆ ಮೇಲೆ ಬರ್ಕೊಂಡು ಅದ್ರ ಮೇಲೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಈ ಬಾಕ್ಸ್ ಮೇಲೆ ನಾವು ಮೇಲ್ಗಡೆ ಈ ಹಾಕಿದ್ದೀವಲ್ಲ ಸ್ಟಿಚ್ಚು, ಅದೇ ಥರನೇ ಮೂಲೆ ತಿರುಗಿಸ್ಕೊಂಡು ನಾವು ನೀಡಲ್ ಇಳಿಸಿ 4 ಮೂಲೆಯಲ್ಲೂ ನೀಡಲ್ ಇಳಿಸಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ರೌಂಡ್ ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀಡಲ್ನ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಮಾರ್ಕ್ ಮೇಲೆ ಬರೋ ಥರ ಇಟ್ಕೊಂಡು ಸ್ವಲ್ಪನೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಗಮನ ಇಟ್ಟು ನೋಡ್ಕೊಳ್ಳಿ, ನಾನು ಯಾವ ರೀತಿ ಪೇಪರ್ನ ಮೂವ್ ಮಾಡ್ತಾಯಿದ್ದೀನಿ ಅಂತ. ಅದೇ ರೀತಿ ನೀವು ನೋಡಿಕೊಂಡು ನೀಟಾಗಿ ಗಮನ ಇಟ್ಟು ಸ್ಟಿಚ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಯಾವುದೇ ವಿಡಿಯೋ ಫಾಸ್ಟಾಗಿದೆ ಅನಿಸಿದ್ರೆ ವಿಡಿಯೋ ಮೇಲ್ಗಡೆ 3 ಬಟನ್ ಬರುತ್ತೆ ಚುಕ್ಕಿ, ಅದನ್ನ ಪ್ರೆಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಎಷ್ಟು ಸ್ಲೋ ಬೇಕು ಅಷ್ಟು ಸ್ಲೋ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ, ಚೆಕ್ ಮಾಡಿ. ಈಗ ಆಗಿದೆ ನೋಡಿ, ಈ ರೀತಿ ರೌಂಡಕ್ಕೆ ನೀಡಲ್ ಮಾರ್ಕ್ ಬಂದಿದೆ, ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಅರ್ದಿಲ್ಲ. ಅದೇ ರೀತಿ ನೀವು ಎಲ್ಲ ಡಿಸೈನ್ಸ್ಗಳಿಗೂ ಈ ರೀತಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ
ನೀವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಸ್ಟಿಚ್ಚಿಂಗ್ ಮಾಡಬೇಕಾಗಿದ್ರೂ ನಿಮಗೆ ಈಸಿ ಆಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಫ್ರೆಂಡ್ಸ್, ನಿಮಗೆ 2ನೇ ದಿನದ ಕ್ಲಾಸಸಲ್ಲಿ ನನಗೆ ಗೊತ್ತಿರೋದು ನಿಮ್ಗೆ ಹತ್ರ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಯಿಂದ ನಿಮಗೆ ನೋಟ್ಸ್ ಹೇಗೆ ಮಾಡಬೇಕು ಮತ್ತು ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ಕ್ಲಾಸಲ್ಲಿ ನಿಮಗೇನಾದರೂ ಅನುಮಾನ ಮತ್ತು ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.